ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ ಕರೋನಾ ಸಮಸ್ಯೆಯಿಂದ ಎಲ್ಲರೂ ಈಗ ಮನೆಯಲ್ಲೇ ಲಾಕ್ಡೌನ್ ಆಗಿದ್ದೀವಿ. ಇದರಿಂದ ಈ IT ನಲ್ಲಿ ವರ್ಕ್ ಮಾಡೋರು, ವಿದ್ಯಾರ್ಥಿಗಳು ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿರೋ ಎಷ್ಟೊಂದು ಜನರಿಗೆ, ನಮ್ಮಂತ ಕ್ರಿಯೇಟಿವ್ ಫೀಲ್ಡ್ಸ್ ನಲ್ಲಿ ವರ್ಕ್ ಮಾಡ್ತಿರೋ ನಟರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಫಿಲ್ಮ್ ಇಂಡಸ್ಟ್ರಿನವರಾಗಿರ್ಬೋದು, ಎಲ್ರಿಗೂ ಈಗ ಮನೆಯಲ್ಲೇ ಕೂರ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಹೆಚ್ಚಾಗಿ ಈ IT ಮತ್ತು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋ ಎಷ್ಟೊಂದು ಜನಕ್ಕೆ ಈಗ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಆಕ್ಚುಲಿ IT ನಲ್ಲಿ ವರ್ಕ್ ಫ್ರಮ್ ಹೋಮ್ ತುಂಬಾ ದಿನಗಳಿಂದ ಇದೆ. ಆದ್ರೆ ಈಗ ಎಲ್ಲಾ ಕಂಪನಿಗಳು ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಮಾಡಿಸೋದಕ್ಕಾಗುತ್ತೋ ಎಲ್ರಿಗೂ ಈಗ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಕೆಲಸಗಳನ್ನ ಕೊಟ್ಟಿದ್ದಾರೆ. ಬಟ್ ವರ್ಕ್ ಫ್ರಮ್ ಹೋಮ್ ಹೊರಗಿಂದ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ತುಂಬಾ ಚೆನ್ನಾಗಿರುತ್ತೆ, ಆಕ್ಚುಲಿ ಮನೇಲೇ ಇರ್ಬೋದು, ನಮ್ಮ ಸ್ವೆಟ್ ಪ್ಯಾಂಟ್ಸ್ ಹಾಕೊಂಡೇ ನಾವು ಕೆಲಸ ಮಾಡ್ಬೋದು, ಈಸಿಯಾಗಿ ಟ್ರಾಫಿಕ್ ನೆಲ್ಲ ಅವಾಯ್ಡ್ ಮಾಡಿ ಮನೇಲೇ ಕೂತ್ಕೊಂಡು ಕೆಲಸ ಮಾಡೋದು ಬಹಳ ಈಸಿ ಅಂತ ಎಷ್ಟೊಂದು ಜನ ಒಂದು ಅಸಂಪ್ಷನ್ ಇಟ್ಕೊಂಡಿದ್ರು. ಬಟ್ ಈಗ ಒನ್ಸ್ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ್ಮೇಲೆ ನನ್ನ ಹಲವಾರು ಗೆಳೆಯರೇ ಈಗ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾರೆ. ಆಕ್ಚುಲಿ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಇಲ್ಲಿ ನಮ್ಮ ಸಿಟಿನಲ್ಲೇ ತಗೊಂಡ್ರು, ಇನ್ನು ನೆಟ್ ಕನೆಕ್ಟಿವಿಟಿ ಬ್ಯಾಂಗ್ಳೂರ್ನಂತ ಒಂದು ಮೆಟ್ರೋಪಾಲಿಟನ್ ಸಿಟಿನಲ್ಲೇ ನೆಟ್ ಕನೆಕ್ಟಿವಿಟಿ ಇಶ್ಯೂಸ್ ಇದೆ, ಮತ್ತೆ ಲಾಜಿಸ್ಟಿಕ್ಸ್ ಇಶ್ಯೂಸ್ ಇದೆ. ಎಷ್ಟೊಂದು ಸಮಸ್ಯೆಗಳಿಂದ ವರ್ಕ್ ಫ್ರಮ್ ಹೋಮ್ ಅಷ್ಟು ಸುಲಭ ಅಲ್ಲ. ಅದು ಟೀಮ್ ಮ್ಯಾನೇಜರ್ ಅಥವಾ ಟೀಮ್ ಲೀಡರ್ ಈ ತರ ಎಲ್ಲ ಇರೋರಿಗೆ ಆ ಇಡೀ ಟೀಮ್ದು ಕನೆಕ್ಟಿವಿಟಿ ಇಶ್ಯೂಸ್ ಎಲ್ಲ ರಿಸಾಲ್ವ್ ಮಾಡಿ ಆಮೇಲೆ ಅವ್ರ ಕೆಲಸನೂ ಮಾಡಿ ಮುಗಿಸೋಷ್ಟಲ್ಲಿ ತುಂಬಾ ಕಷ್ಟ ಅಂತ ಒದ್ದಾಡ್ತಾ, ನನ್ನ ಫ್ರೆಂಡ್ಸೇ ನನಗೆ ಕಾಲ್ ಮಾಡಿ ತುಂಬಾ ಒದ್ದಾಡ್ತಾ ಇದ್ದಾರೆ. ಸೊ ಹೊರಗಿನ ಸಮಸ್ಯೆಗಳನ್ನ ನಾವ್ ಏನು ಮಾಡೋದಕ್ಕಾಗಲ್ಲ, ಅದು ಇದ್ದಿದ್ದೆ. ಸೊ ಅದನ್ನ ಹೇಗೋ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ಲೇಬೇಕು. ಬಟ್ ಒಂದೇನು ಅಂದ್ರೆ ಈ ವರ್ಕ್ ಫ್ರಮ್ ಹೋಮ್ ಅತಿ ಶೀಘ್ರದಲ್ಲಿ ಇದೊಂದು ರಿಯಾಲಿಟಿ ಆಗಲಿದೆ. ಯಾಕಂದ್ರೆ ಈ ಬೆಂಗಳೂರು ಟ್ರಾಫಿಕ್ ನೆಲ್ಲ ನೋಡಿದ್ರೆ ನೀವು ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕಾದ್ರೆ ನಿಮ್ಮ ಎಫಿಷಿಯನ್ಸಿ, ನಿಮ್ಮ ಜೀವನದ ಒಂದು ಕ್ವಾಲಿಟಿ ಏನಿದೆ ಅದೇ ಇಂಪ್ರೂವ್ ಆಗುತ್ತೆ. ಸೊ ಮುಂದಕ್ಕೆ ವರ್ಕ್ ಫ್ರಮ್ ಹೋಮ್ ಇಸ್ ದ ಫ್ಯೂಚರ್, ಇಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್. ಸೊ ಈ ವರ್ಕ್ ಫ್ರಮ್ ಹೋಮ್ ಅನ್ನ ನಾನು ಹೇಳ್ದಂಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಾವೇನು ಮಾಡೋದಕ್ಕಾಗಲ್ಲ. ಬಟ್ ಮನೆ ಒಳಗೆ ವರ್ಕ್ ಫ್ರಮ್ ಹೋಮ್ ಮಾಡುವಾಗಲೂ ಹಲವಾರು ಚಾಲೆಂಜಸ್ ಇದೆ. ಈ ಇಂಟರ್ನಲ್ ಫ್ಯಾಕ್ಟರ್ಸ್, ನಮ್ಮ ಮನೆ ಒಳಗೆ ಇರೋ ಸಮಸ್ಯೆಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ನಮ್ಮ ಫೇಸ್ಬುಕ್ ಪೇಜ್ ನ ಇನ್ನೂ ಲೈಕ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಐಕಾನ್ ಹೋಗೋದು ಮರಿಬೇಡಿ. ಮತ್ತೆ ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಟ್ವಿಟರ್, ಹೇಲೋ ಆಪ್ ಎಲ್ಲಾ ಕಡೆ ನಮ್ಮನ್ನ ಫಾಲೋ ಮಾಡಿ. ಮತ್ತೆ ನಮ್ಮ ವಾಟ್ಸ್ಆಪ್ ನಂಬರ್ಸ್ ಈಗ ಸ್ಕ್ರೀನ್ ಅಲ್ಲೇ ಬರ್ತಾ ಇದೆ. ಸೊ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ನಮ್ಮ ಫಿಲ್ಮ್ ನಲ್ಲಿ ವರ್ಕ್ ಮಾಡೋದಕ್ಕೆ ಅಥವಾ ನಮ್ಮ ವರ್ಕ್ ಶಾಪ್ಸ್ ಅಟೆಂಡ್ ಮಾಡೋದಕ್ಕೆ, ಫಿಲ್ಮ್ ಮೇಕಿಂಗ್ ವರ್ಕ್ ಶಾಪ್ಸ್ ಅಟೆಂಡ್ ಮಾಡೋದಕ್ಕೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಅನ್ನ ಹೇಗೆ ಬಹಳ ಎಫಿಷಿಯಂಟ್ ಆಗಿ ಮಾಡಬಹುದು ಅನ್ನೋದಕ್ಕೆ ಒಂದು 5 ಸೂತ್ರಗಳನ್ನ ನಾನು ನನ್ನ ಒಂದು ಅನುಭವದಲ್ಲಿ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಟು ಡೂ ಲಿಸ್ಟ್ ಗಳನ್ನ ಹಾಕೊಳ್ಳೋದು. ಒಂದು ಚೆಕ್ ಲಿಸ್ಟ್ ಅಂತ ಏನಂತೀವಿ ಅಥವಾ ಟಾಸ್ಕ್ಸ್ ಅಂತ ಏನಂತೀವಿ, ನಾನು ಮೈ ಟುಡೇ ಅಂತ ಒಂದು ಲಿಸ್ಟ್ ಹಾಕೊಳ್ತಾ ಇದ್ದೆ. ಯಾಕಂದ್ರೆ ನಾನೊಬ್ಬ ನಟನಾಗಿ ನಾನು ಆಕ್ಚುಲಿ IT ನಲ್ಲಿ ಒಂದು 5.5 ವರ್ಷ ವರ್ಕ್ ಮಾಡಿ ಆಮೇಲೆ ಕ್ವಿಟ್ ಮಾಡಿ ಫುಲ್ ಟೈಮ್ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೇವೆ. ಇದು ಮೊದಲೇ ಹೇಳಿದೀನಿ. ಸೊ IT ನಲ್ಲಿ ಇದ್ದಾಗ ತುಂಬಾ ಕೆಲಸ ಮಾಡೋದಕ್ಕೆ ಒಂದು ಡಿಸಿಪ್ಲಿನ್ಡ್ ಅಪ್ರೋಚ್ ಇರುತ್ತೆ. ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ, ಯಾವಾಗಲೂ ನಮ್ಮನ್ನ ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ, ನೋಡ್ಕೊಳ್ತಾ ಇರ್ತಾರೆ. ಸೊ ಅವರು ಹೇಳ್ದಂಗೆ ನಾವು ಕೆಲಸಗಳನ್ನ, ಟಾಸ್ಕ್ಸ್ ನ ಕಂಪ್ಲೀಟ್ ಮಾಡ್ಬೇಕಾದಂತಹ ಒಂದು ಅವಶ್ಯಕತೆ ಇರುತ್ತೆ. ಸೊ ಅದನ್ನ ಮಾಡ್ತೀವಿ. ಬಟ್ ಮನೆಯಲ್ಲಿ ನಾನು ಒನ್ಸ್ IT ಬಿಟ್ಟು ಮನೆಯಲ್ಲಿ ಕೂತಾಗ ನಮ್ಮನ್ನ ಕೇಳೋದು ಮಾಡೋದು ಯಾರು ಇಲ್ಲ. ಸೊ ನಾವು ನಮ್ಮನ್ನ ಡಿಸಿಪ್ಲಿನ್ಡ್ ಆಗಿ ನಡೆಸ್ಕೊಳ್ದೆ ಹೋದ್ರೆ ಏನು ಕೆಲ್ಸಗಳಾಗ್ತಿರಲ್ಲ, ಸಮಯ ಅದ್ಪಾಟಕ್ಕೆ ಹೋಗ್ತಾ ಇರುತ್ತೆ. ಸೊ ಹೆಂಗೆ ಈ ರೆಗ್ಯುಲೇಟ್ ಮಾಡೋದು, ಹೇಗೆ ನಮ್ಮನ್ನ ನಾವು ಶಿಸ್ತಲ್ಲಿ ಇಟ್ಕೊಳ್ಳೋದು ಅನ್ನೋದಕ್ಕೆ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಅವಾಗ ನಾನೊಂದು ಲೀಡರ್ಸ್ ವರ್ಕ್ಶಾಪ್ ಅಂತ ಅಟೆಂಡ್ ಮಾಡಿದ್ದೆ. ಅಲ್ಲಿ ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ನಮ್ಗೆ ಯಾರೋ ಹೇಳಿದ್ರು. ಮೈ ಟುಡೇ ಅಂತ ಪ್ರತಿದಿನ ಒಂದು ಚೆಕ್ ಲಿಸ್ಟ್. ಈಗೆಲ್ಲ ಮೊದಲೆಲ್ಲ ಪೇಪರ್ ಅಲ್ಲಿ ಬರಿಬೇಕಿತ್ತು, ಈಗೆಲ್ಲ ಫೋನ್ ಅಲ್ಲಿ ಆಪ್ಸೇ ಇದೆ ಅದಕ್ಕೆ ಚೆಕ್ ಲಿಸ್ಟ್ ಮಾಡೋದಕ್ಕೆ. ಸೊ ಒಂದು ಆಪ್ ಮೈ ಟುಡೇ ಅಂತ ಒಂದು ನೋಟ್ ಪ್ಯಾಡ್ ಅಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡಿ, ಅಲ್ಲಿ ಇವತ್ತು ಏನೇನ್ ಕೆಲಸಗಳನ್ನ ನಾನು ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಒಂದು ಟು ಡೂ ಲಿಸ್ಟ್ ಹಾಕೊಳ್ಳೋದು. ಇದು ನನ್ನ ಫಸ್ಟ್ ಸೂತ್ರ. ಈ ಟು ಡೂ ಲಿಸ್ಟ್ ಹಾಕುವಾಗ ಒಂದು ಸ್ಪಷ್ಟತೆ ಇರಬೇಕು. ಅಂದ್ರೆ ಸ್ವಲ್ಪ ಜನ ಕೇಳಿದ್ರೆ, ಏನಪ್ಪ ಇವತ್ತು ನಿಮ್ದು ಕೆಲಸ ಅಂದ್ರೆ ಆಫೀಸ್ ಕೆಲಸ ಇದೆ ಅಂತಾರೆ. ಸರಿ, ಏನ್ ಆಫೀಸ್ ಕೆಲಸ ಅಂದ್ರೆ ತುಂಬಾ ಕೆಲಸ ಇದೆ ಅಂತಾರೆ. ಈ ತುಂಬಾ ಕೆಲಸ ಇದೆ, ಆಫೀಸ್ ಕೆಲಸ ಇದೆ, ತುಂಬಾ ಓದೋದಿದೆ, ಈ ತರ ಮಾತಾಡಿದ್ರೆ ಆ ಸ್ಪಷ್ಟತೆ ಇರಬೇಕು. ಕ್ವಾಂಟಿಟೇಟಿವ್
ಮೆಷರ್ಮೆಂಟ್ ಹೇಳೋ ತರ ಇರಬೇಕು. ಅಂದ್ರೆ ಇವತ್ತೊಂದು 2 ಪೇಜ್ ಓದ್ಬೇಕು, ಅಥವಾ ಒಂದು 2 ಎಕ್ಸೆಲ್ ಶೀಟ್ ನಾನು ಕಂಪ್ಲೀಟ್ ಮಾಡಬೇಕು, ಅಥವಾ ನಾನು ಒಂದು 2 ಪೇಜ್ ಸ್ಕ್ರಿಪ್ಟ್ ಬರಿಬೇಕು. ಈ ರೀತಿ ಒಂದು ಕ್ವಾಂಟಿಟೇಟಿವ್ ಆಗಿ ಒಂದು ಗೋಲ್ ಇಟ್ಕೊಂಡಾಗ, ಅದನ್ನ ನಾವು ಚೆಕ್ ಲಿಸ್ಟ್ ಅಲ್ಲಿ ಹಾಕೊಂಡಾಗ, ಅದು ಮುಗಿತಾ ಇದ್ದಂಗೆ ಅದನ್ನ ಟಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಟಾಸ್ಕ್ ಹೋಗೋದು ಈಸಿ ಆಗುತ್ತೆ. ಸೊ ಈ ರೀತಿ ಒಂದೇ ದಿನದಲ್ಲಿ ನಾವು ಎಲ್ಲಾ ಕೆಲಸ ಮುಗಿಸೋದಕ್ಕಾಗಲ್ಲ. ಸೊ ಎಷ್ಟು ಕೆಲ್ಸಗಳನ್ನ ಮಾಡ್ಬೇಕು ಅನ್ಕೊಳ್ತೀವೋ ಅದನ್ನ ಒಂದು ಚೆಕ್ ಲಿಸ್ಟ್ ತರ ಹಾಕಿಟ್ಕೊಂಡ್ರೆ ನಮ್ಗೆ ಆಯಾ ಕೆಲ್ಸಗಳನ್ನ ಮಾಡೋದಕ್ಕೆ, ಮತ್ತೆ ಅದು ಮಾಡಿದ್ರೆ ಅದನ್ನ ಟಿಕ್ ಮಾಡಿ ಅದು ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋದಕ್ಕೆ ಈಸಿ ಆಗುತ್ತೆ. ಅಂಡ್ ಪ್ರತಿ ಒಂದು ಟಾಸ್ಕ್ ನೀವು ಕಂಪ್ಲೀಟ್ ಮಾಡಿ ಇದು ಆಯ್ತು ಅಂತ ಒಂದು ಟಿಕ್ ಹಾಕಿದಾಗ ಆ ಒಂದು ಮನ್ಸಿಗೆ ಆ ಒಂದು ಖುಷಿ ಏನಾಗುತ್ತೆ, ಅದು ಇಟ್ ಗಿವ್ಸ್ ಯು ದ ಎನರ್ಜಿ ನೆಕ್ಸ್ಟ್ ಟಾಸ್ಕ್ ನ ಈಸಿಯಾಗಿ ಮಾಡೋದಕ್ಕೆ ಎನರ್ಜಿ ಕೊಡುತ್ತೆ. ಸೊ ಇದು ಒಂದು ನಾನು ಕಂಡುಕೊಂಡಿರುವಂತಹ ಒಂದು ಬಹಳ ಎಫೆಕ್ಟಿವ್ ಆದ ಅಪ್ರೋಚ್. ಸೊ ಒಂದು ಟು ಡೂ ಲಿಸ್ಟ್ ಹಾಕೋದನ್ನ ಟ್ರೈ ಮಾಡಿ ನೋಡಿ. 21 ದಿವಸ ಅದು ಹೇಳ್ತಾರಲ್ಲ, ಯಾವುದೇ ಒಂದು ವಿಷಯನ 21 ದಿವಸ ನೀವು ಅಳವಡಿಸ್ಕೊಂಡ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ ಅಂತ. ಸೊ ಈ ನೆಕ್ಸ್ಟ್ ಒಂದು 21 ಡೇಸ್ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ, ಒಂದು ಟು ಡೂ ಲಿಸ್ಟ್ ಹಾಕೊಳ್ಳೋದು. ಎರಡನೇದು, ಟು ಡೂ ಲಿಸ್ಟ್ ಏನೋ ಹಾಕೊಂಡ್ರಿ, ಏನೇನ್ ಮಾಡ್ಬೇಕು ಅಂತ ಒಂದು ಚೆಕ್ ಲಿಸ್ಟ್ ಹಾಕೊಂಡಿದ್ದೀರಾ, ಒಂದು 7-8 ಕೆಲ್ಸಗಳನ್ನ ಹಾಕೊಂಡಿದ್ದೀರಾ. ಬಟ್ ಅದರಲ್ಲೂ ಒಂದು ಪ್ರಯಾರಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಯಾವ್ದು ಫಸ್ಟ್ ಮಾಡ್ಬೇಕು, ಯಾವ್ದು ಸೆಕೆಂಡ್ ಮಾಡ್ಬೇಕು, ಒಂದು ಪ್ರಯಾರಿಟೈಸ್ ಮಾಡ್ಕೊಳ್ಳೋದು. ಟಾಸ್ಕ್ಸ್ ನ ಪ್ರಯಾರಿಟೈಸ್ ಮಾಡ್ಕೊಂಡು ಯಾವ್ದು ತುಂಬಾ ಮುಖ್ಯವಾದದ್ದು ಅದನ್ನ ಫಸ್ಟ್ ಹಾಕಿ. ಯಾಕಂದ್ರೆ ನಮ್ಗೆ ಕೆಲ್ಸಗಳು ಇಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಅಂತಿರಲ್ಲ, ಬಹಳಷ್ಟು ಕೆಲ್ಸಗಳಿರುತ್ತೆ. ಒಂದೊಂದ್ಸತಿ ಎಲ್ಲಾ ಕೆಲ್ಸಗಳನ್ನ ಒಂದೇ ದಿನದಲ್ಲಿ ಮುಗಿಸೋದಕ್ಕೆ ಆಗಲ್ಲ. ಸೊ ಆ ರೀತಿ ಪರಿಸ್ಥಿತಿನಲ್ಲಿ ನೀವು ಪ್ರಯಾರಿಟೈಸ್ ಮಾಡ್ಕೊಂಡು ಟು ಡೂ ಲಿಸ್ಟ್ ಹಾಕೊಂಡಾಗ, ಸೊ ಒಂದೊಂದು ಟಾಸ್ಕ್ ಯಾವ್ದು ಇಂಪಾರ್ಟೆಂಟೋ ಅದನ್ನ ಫಸ್ಟ್ ಹಾಕಿ, ನೆಕ್ಸ್ಟ್ ಇನ್ ಸ್ವಲ್ಪ ಅದಾದ್ಮೇಲೆ ಮಾಡುವಂತದ್ದು, ಈ ರೀತಿ ಒಂದು ಆರ್ಡರ್ ಅಲ್ಲಿ ನೀವು ಆ ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಂಡು ಕೆಲಸ ಮಾಡಿದಾಗ ಇಂಪಾರ್ಟೆಂಟ್ ಕೆಲ್ಸಗಳು ಏನು ಮುಗಿಸ್ಲೇಬೇಕು ಆ ದಿನ ಅನ್ನೋ ಕೆಲ್ಸಗಳಿರುತ್ತೆ, ಅದು ಮುಗಿಯುತ್ತೆ. ಆಮೇಲೆ ನೆಕ್ಸ್ಟ್ ಕೆಲ್ಸಕ್ಕೆ ಬರ್ಬೋದು. ಸೊ ಈ ಪ್ಲಾನಿಂಗ್ ನೆಕ್ಸ್ಟ್ ಲೆವೆಲ್, ಎಫಿಷಿಯನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಇದು ನನ್ನ 2ನೇ ಟಿಪ್. ಇನ್ನು 3ನೇ ಟಿಪ್ ಹೇಳೋದಾದ್ರೆ, ಇದು ಬಹಳ ಮುಖ್ಯವಾದ ಟಿಪ್. ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾದ್ರೆ, ಆಕ್ಚುಲಿ ವರ್ಕ್ ಫ್ರಮ್ ಹೋಮ್ದು ಆಲ್ರೆಡಿ ಎಷ್ಟೊಂದು ಕಾಮಿಡಿಯನ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಎಲ್ಲ ಅದ್ರ ಬಗ್ಗೆ ಕಾಮಿಡಿ ವಿಡಿಯೋಸ್, ಅದರ ಸಮಸ್ಯೆಗಳೇನು ಇದನ್ನೆಲ್ಲ ಆಲ್ರೆಡಿ ಕಾಮಿಡಿ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ನಲ್ಲಿ ತುಂಬಾ ಕನ್ನಡದಲ್ಲಿ ಹರಿದಾಡ್ತಿದೆ. ಏನಂದ್ರೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಎಷ್ಟೊಂದು ಜನ ಕೆಲಸ ಮಾಡ್ದಂಗೆ ಅನ್ನಿಸ್ತಿರಲ್ಲ. ಎಲ್ಲೋ ತರಕಾರಿ ತರಬೇಕಾಗಿರುತ್ತೆ, ಅಮ್ಮ ಏನೋ ಕರಿತಿರ್ತಾರೆ, ಹೆಂಡತಿ ಏನೋ ಕರಿತಿರ್ತಾಳೆ, ಮಗು ಡಿಸ್ಟರ್ಬ್ ಮಾಡ್ತಿರುತ್ತೆ, ಎಲ್ಲಾ ತರ ಚಾಲೆಂಜಸ್, ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಇದೆಲ್ಲ ಮೀರಿದ್ರೆ ನಮ್ಗೆ ಏನೋ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋಣ ಅನ್ನಿಸ್ತಾ ಇರುತ್ತೆ, ಅಮೆಝಾನ್ ಅಲ್ಲಿ ನೋಡೋಣ ಅನ್ನಿಸ್ತಿರುತ್ತೆ. ನಾನು ಹೇಳದ್ನಲ್ಲ, ಯಾರು ಕೇಳೋದಕ್ಕಿರಲ್ಲ, ಮಾಡೋದಕ್ಕಿರಲ್ಲ. ಸೊ ನಮ್ಗೆ ಏನೋ ಒಂದು ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ, ಏನೋ ಕೆಲಸ ಮಾಡೋಣ, ಈ ರೀತಿ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಒಂದು ಪ್ರಾಪರ್ ಆಗಿರೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅದು ಈಗಿನ ಪರಿಸ್ಥಿತಿನಲ್ಲಿ ಎಲ್ಲಾ ಫ್ಯಾಮಿಲಿ ಸದಸ್ಯರು ಮನೆಯಲ್ಲೇ ಇರುವಂತ ಒಂದು ಪರಿಸ್ಥಿತಿನಲ್ಲಿ ನೀವು ಹೋಗಿ ಹಾಲ್ ಅಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಥವಾ ಎಲ್ಲರೂ ಇರೋ ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಖಂಡಿತ ಅದು ಆಗದೆ ಇರೋ ಕೆಲಸ. ಆದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ನೀವು ಏಕಾಂತದಲ್ಲಿ ಕೂತ್ಕೊಂಡು ನಿಮ್ಮ ಕಂಪ್ಯೂಟರ್ ಜೊತೆನೋ ಡಾಕ್ಯುಮೆಂಟ್ಸೋ ಏನೋ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಒಂದು ಜಾಗನ ಹುಡುಕೊಳ್ಳೋದು. ಆ ಜಾಗದಲ್ಲಿ ಆದಷ್ಟು ಫೋನ್ ಅನ್ನ ಆಚೆ ಇಡೋದಕ್ಕೆ ಪ್ರಯತ್ನ ಪಡಿ. ಅದನ್ನ ಏರೋಪ್ಲೇನ್ ಮೋಡ್ಗಾದ್ರೂ ಹಾಕೋದಕ್ಕೆ ಪ್ರಯತ್ನ ಪಡಿ. ಅದು ಆಗ್ಲಿಲ್ವಾ, ನೋಟಿಫಿಕೇಶನ್ಸ್ ಅದನ್ನೆಲ್ಲ ಮ್ಯೂಟ್ ಮಾಡಿಡಿ, ಬೇಡದೇ ಇರೋ ಆಪ್ಸ್ ಅನ್ನೆಲ್ಲ ದೂರ ಇಡಿ. ಆದಷ್ಟು ಫೋನ್ ಅನ್ನ ನೆಕ್ಸ್ಟ್ ರೂಮ್ ಅಲ್ಲಿ ಇಟ್ಬಿಟ್ಟು ಬಂದು ಕೂತ್ಕೊಂಡ್ರೆ ಬೆಟರ್. ಹಂಗಾಗ್ಲಿಲ್ಲ ಅಂದ್ರೂ ಎಲ್ಲಾ ನೋಟಿಫಿಕೇಶನ್ಸ್ ಮ್ಯೂಟ್ ಮಾಡಿ ಕೆಲಸ ಆಗೋ ತನಕ ಫೋನ್ ಅನ್ನ ಮುಟ್ಟಲ್ಲ ಅನ್ನೋ ತರ ಒಂದು ನಿರ್ಧಾರ ನೀವೇ ತಗೋಬೇಕು. ಮತ್ತೆ ಫೋನ್ ಅನ್ನ ಜೊತೆಗೆ ಇಟ್ಕೊಂಡ್ರು ಹಾಲ್ ಅಲ್ಲಿ ಟಿವಿ ಇದೆ ರೂಮ್ ಅಲ್ಲಿ, ಅಥವಾ ಇನ್ನೇನೋ ಜನ ಬಂದು ಹೋಗೋ ಅವಶ್ಯಕತೆಗಳಿದೆ ಅಂದ್ರೆ ಆ ತರ ರೂಮ್ ಅನ್ನ ಚೂಸ್ ಮಾಡ್ಬಿಡಿ. ಸ್ವಲ್ಪ ಬೇರೆ ನಾ ಹೇಳ್ದಂಗೆ ಏಕಾಂತದಲ್ಲಿ ಕೂರುವಂತ ಜಾಗನ ಚೂಸ್ ಮಾಡ್ಕೊಡಿ. ಮತ್ತೆ ನಮಗ್ ನಾವೇ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಕೆಲಸ ಮಾಡೋ ಜಾಗದಲ್ಲಿ ಊಟ ಮಾಡಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಇದೆಲ್ಲ ಆಫೀಸ್ ಅಲ್ಲಿ ಇದ್ದಾಗಲೂ ನಾವು ಮಾಡ್ತಿರ್ತೀವಿ, ಮಾಡ್ತಿಲ್ಲ ಅಂತಲ್ಲ. ಬಟ್ ನೀವು ಎಷ್ಟಕ್ಕೆಷ್ಟು ಇದನ್ನ ಕಡಿಮೆ ಮಾಡ್ತೀರೋ ಅಷ್ಟಕ್ಕಷ್ಟು ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇದು ಚೆಕ್ ಮಾಡಿ ನೋಡಿ. ನೀವು ಆ ಒಂದು ಈ ಜಾಗ ಬಂದು ನಾನು ಕೂತ್ಕೊಂಡ್ರೆ ಕೆಲಸ ಮಾಡ್ತೀನಿ, ಈ ಜಾಗದಿಂದ ಎದ್ದು ಹೋದ್ಮೇಲೆ ನಾನು ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀನಿ, ಊಟ ಮಾಡ್ತೀನಿ, ಮಾತಾಡ್ತೀನಿ, ಹರಟೆ ಹೊಡಿತೀನಿ, ಈ ರೀತಿ ಒಂದು ಅಭ್ಯಾಸ ಮಾಡ್ಕೊಂಡಾಗ ನಿಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ಒಂದು ಜಾಗಕ್ಕೆ ಬಂದು ಕೂತ್ಕೊಂಡಿದ್ದೆ ಕೆಲಸದ ಮೋಡಕ್ಕೆ ಹೋಗ್ಬಿಡುತ್ತೆ. ಅದೇ ಆಫೀಸ್ ಅಲ್ಲಿ ನಾರ್ಮಲಿ ಆಗೋದು, ನೀವು ಕ್ಯೂಬಿಕಲ್ ಅಲ್ಲಿ ಬಂದು ಕೂತ್ಕೊಂಡಾಗ ಕೆಲಸ ಮಾಡ್ತಿರ್ತೀರಾ, ಕ್ಯೂಬಿಕಲ್ ಇಂದ ಎದ್ದು ಹೋದ್ಮೇಲೆ ಹರಟೆ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಏನೋ ಮಾತಾಡ್ತಿರ್ತೀರಾ, ಚಾಟ್ ಮಾಡ್ತಿರ್ತೀರಾ. ಸೊ ಆ ಒಂದು ಅಭ್ಯಾಸ ಮನೆಯಲ್ಲೂ ನೀವು ಆ ಒಂದು ವಾತಾವರಣ ಸೃಷ್ಟಿಸ್ಕೊಂಡ್ರೆ ನಿಮ್ಮ ವರ್ಕ್ ಎಫಿಷಿಯನ್ಸಿ
ಇನ್ನೂ ಹೆಚ್ಚಾಗುತ್ತೆ. ಇದು ನನ್ನ 3ನೇ ಟಿಪ್ಪು. 4ನೇ ಟಿಪ್ಪು, ಎಷ್ಟೊಂದ್ಸತಿ ನಮ್ ತರ ಆರ್ಟಿಸ್ಟ್ ಗಳಾಗಿರ್ಬೋದು ಅಥವಾ ನೀವು ಕ್ರಿಯೇಟಿವ್ ಆಗಿ ಈ ಕೋಡಿಂಗು ಆ ತರ ಕೆಲಸದಲ್ಲಿರೋರ್ಗೂ ಇದು ಆಗುತ್ತೆ, ಸ್ಟಕ್ ಆಗ್ಬಿಡ್ತೀವಿ. ಒಂದೊಂದ್ಸತಿ ನಾವೇನೋ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅಂತ ಹೇಳಿ ಅದನ್ನ ಫಸ್ಟ್ ಚೆಕ್ ಲಿಸ್ಟ್ ಫಸ್ಟ್ ಹಾಕೊಂಡಿರ್ತೀವಿ, ಬಟ್ ಮಾಡೋದಕ್ಕೆ ಕೂತ್ಕೊಂಡಾಗ ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ, ಅದನ್ನ ಮಾಡೋದಕ್ಕಾಗಲ್ಲ. ಆ ಟೈಮಲ್ಲಿ ಹಂಗೆ ಯಾವ್ದಾದ್ರು ಹೊಡೆದ್ ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇರುತ್ತೆ, ಫ್ರಸ್ಟ್ರೇಟ್ ಆಗ್ತಾ ಇರ್ತೀವಿ, ಬಟ್ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಆ ತರ ಸಮಯದಲ್ಲಿ ನೀವು ಏನಾದ್ರೂ ಬೇಗ ಅದಕ್ಕೆ ಒಂದು ಪರಿಹಾರ ಹುಡುಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಆ ತರ ಟೈಮಲ್ಲಿ ಮನೇಲಿದ್ರೆ ಎಸ್ಪೆಷಲಿ ನೆಟ್ಫ್ಲಿಕ್ಸ್ ನೋಡ್ಬೇಕು ಅನ್ಸುತ್ತೆ, ಅಮೆಝಾನ್ ಪ್ರೈಮ್ ಹೋಗಿ ನೋಡ್ಬೇಕು ಅನ್ಸುತ್ತೆ, ಇಲ್ಲ ಎದ್ದೋಗಿ ಪೂಜೆ ಮಾಡ್ಬೇಕು ಅನ್ಸುತ್ತೆ, ಇಲ್ಲ ಯಾರ ಜೊತೆನೋ ಹರಟೆ ಹೊಡಿಬೇಕು ಅನ್ಸುತ್ತೆ, ಏನಾದ್ರೂ ಒಂದು ಬೇರೆ ಕೆಲಸ ಮಾಡ್ಬೇಕು ಅಂತ ಹಂಗೆ ಡಿಸ್ಟ್ರಾಕ್ಟ್ ಆಗಿ ಕೆಲಸ ಬಿಟ್ಬಿಟ್ಟು ಬೇರೆನೋ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಇದು ಆಗದೆ ಇರಬೇಕು ಅಂದ್ರೆ ಫ್ರಸ್ಟ್ರೇಟ್ ಆಗ್ಬಾರ್ದು. ಫ್ರಸ್ಟ್ರೇಟ್ ಆಗ್ತಿದೀವಿ, ಇಲ್ಲೆಲ್ಲೋ ಸ್ಟಕ್ ಆಗಿದೀವಿ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ, ಇಮಿಡಿಯೇಟ್ ಆಗಿ ಬೇರೆ ಟಾಸ್ಕ್ ಹೋಗ್ಬಿಡಿ. ನೀವು ಹೆಂಗೋ ಚೆಕ್ ಲಿಸ್ಟ್ ಹಾಕೊಂಡಿದೀರಾ, ಸೊ ಫಸ್ಟ್ ಟಾಸ್ಕ್ ಅಲ್ಲಿ ಸ್ಟಕ್ ಆದ ಸೆಕೆಂಡ್ ಟಾಸ್ಕ್ ಹೋಗಿ ಅದನ್ನ ಮುಗಿಸ್ಬಿಟ್ಟು ಆಮೇಲೆ ವಾಪಸ್ ಫಸ್ಟ್ ಟಾಸ್ಕ್ ಬನ್ನಿ. ಒಂದು ಟಾಸ್ಕ್ ಮುಗಿಸಿದೀರಾ ಅನ್ನೋ ಒಂದು ಸಂತೋಷದಲ್ಲಿ ನೀವು ಫಸ್ಟ್ ಟಾಸ್ಕ್ ಅನ್ನ ಕ್ರ್ಯಾಕ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಸೊ ಎಲ್ಲಿ ಸ್ಟಕ್ ಆಗ್ತಿದೋ ಅಲ್ಲಿ ಇಮಿಡಿಯೇಟ್ ಆಗಿ ಬೇರೆ ಒಂದು ಟಾಸ್ಕ್ ತಗೊಂಡು ಮಾಡಿ ವಾಪಸ್ ಬನ್ನಿ. ಇಲ್ಲ ಇದನ್ನೇ ಬೇರೆ ಅಪ್ರೋಚ್ ಅಲ್ಲಿ ಟ್ರೈ ಮಾಡಿ, ಆ ಚೇಂಜ್ ಮಾಡಿ ಆ ಎನ್ವಿರಾನ್ಮೆಂಟ್ ನ. ಅಲ್ಲಿ ಕೂತ್ಕೊಂಡು ಫ್ರಸ್ಟ್ರೇಷನ್ ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ ಹೋಗ್ಬೇಡಿ. ಇದ್ರೆ ಏನಾಗುತ್ತೆ, ನಿಮ್ಗೆ ಆಟೋಮೆಟಿಕ್ ಆಗಿ ನಾ ಹೇಳ್ದಂಗೆ ಡಿಸ್ಟ್ರಾಕ್ಷನ್ ಆಗ್ಬಿಡುತ್ತೆ, ಡಿಸ್ಟ್ರಾಕ್ಟ್ ಆಗ್ಬಿಡ್ತೀರಾ. ಇದು ನನ್ನ 4ನೇ ಟಿಪ್ಪು. ಎಲ್ಲೂ ಸ್ಟಕ್ ಆದ್ರೆ ಇಮಿಡಿಯೇಟ್ ಆಗಿ ಬೇರೆ ಏನಾದ್ರೂ ಮಾಡಿ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡಿ. 5ನೇದಾಗಿ ನಮಗ್ ನಾವು ಬಹುಮಾನ ಕೊಟ್ಕೊಳ್ಳೋದು. ಏನಪ್ಪಾ ಇದು ಬಹುಮಾನ ಅಂತ ಯೋಚಿಸ್ಬೇಡಿ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ನಮ್ಮ ಮನ್ಸು ಒಂದೇ ಸಮನೆ ಇಡೀ ದಿನ ಕೆಲಸ ಮಾಡ್ತಿದ್ವಿ ಅನ್ಕೊಳ್ಳಿ, ತಲೆ ಕೆಟ್ಟೋಗ್ಬಿಡುತ್ತೆ. ಆ ಫೆಟೀಗ್ ಅಂತೀವಲ್ಲ, ಸಿಕ್ಕಾಪಟ್ಟೆ ಒಂಥರ ಬೇಸತ್ ಹೋಗ್ಬಿಡುತ್ತೆ. ಅದು ಎಸ್ಪೆಷಲಿ ಮನೇಲಿ ಕೂತ್ಕೊಂಡು ನಾವು ಫುಲ್ ಡೇ ಕೆಲಸ ಮಾಡ್ತಿದ್ರೆ ಅಂದ್ರೂ ಇನ್ನೂ ಜಾಸ್ತಿ ಫ್ರಸ್ಟ್ರೇಟ್ ಆಗ್ತಿರ್ತೀವಿ. ಸೊ ಅದನ್ನ ಆದಷ್ಟು ಸ್ಮೂತ್ ಆಗಿ ನಡ್ಕೊಂಡು ಹೋಗೋ ರೀತಿ ಮಾಡೋದಕ್ಕೆ ಒಂದೊಂದು ಟಾಸ್ಕ್ ನೀವು ಹೆಂಗೋ ಚೆಕ್ ಲಿಸ್ಟ್ ಹಾಕೊಂಡಿದೀರಾ, ಸೊ ಒಂದು ಟಾಸ್ಕ್ ಕಂಪ್ಲೀಟ್ ಆದ್ರೆ ಅಥವಾ ಇನ್ನೂ ಚಿಕ್ಕದಾಗಿ ಒಂದು ಪೇಜ್ ಕಂಪ್ಲೀಟ್ ಮಾಡಿದ್ದೆ, ಒಂದು ಪ್ಯಾರಾಗ್ರಾಫ್ ಬರೆದು ಮುಗಿಸಿದ್ದೆ, ಈ ರೀತಿ ಒಂದು ಮೆಷರಬಲ್ ಯೂನಿಟ್ ನ ನೀವು ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಒಂದು ಕಾಫಿ, ನಾನೊಂದು ಹೋಗಿ ಒಂದು ಕಾಫಿ ಕುಡ್ಕೊಂಡು ಬರ್ತೀನಿ, ಇಲ್ಲ ಒಂದು 10 ನಿಮಿಷ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀನಿ, ಇಲ್ಲ ಒಂದು ಹೋಗಿ ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ. ಈ ರೀತಿ ಒಂದು ತುಂಬಾ ಹೊತ್ತಲ್ಲ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಈ ರೀತಿ ನಿಮಗೆ ನೀವು ಬಹುಮಾನ ಕೊಟ್ಕೊಳ್ಳೋದು ಸಣ್ಣ ಸಣ್ಣ ರೀತಿನಲ್ಲಿ. ಈ ರೀತಿ ಕೊಟ್ಟಾಗ ಮೈಂಡ್ಗೆ ಒಂದೇ ಸಮಯ ಕೆಲಸ ಮಾಡ್ದಂಗೆ ಅನ್ಸಲ್ಲ. ಯಾವಾಗ ಆ ರೀತಿ ಅನ್ಸಲ್ವೋ ಮೈಂಡ್ ಫ್ರಸ್ಟ್ರೇಟ್ ಆಗೋದು ಅಥವಾ ಬೇಸತ್ತೋಗೋದು ಅದು ಆಗಲ್ಲ. ಸೊ ಇದು ನನ್ನ ಅನುಭವದಲ್ಲಿ ನಾನು ಎಷ್ಟೊಂದ್ ಸತಿ ನೋಡಿದೀನಿ. ಪ್ರತಿ ಒಂದು 1 hour ಒನ್ಸ್ ನಾನು ಇಳ್ದೋಗಿ ಏನೋ ಒಂದು ಬಾಯಿಗೆ ಹಾಕೊಂಡು ಅಲ್ಲೇನೋ ಇಟ್ಟಿರ್ತಾರೆ ತಿನ್ನೋದಕ್ಕೆ, ಒಂದು ತಿನ್ಕೊಂಡ್ ಬರ್ತೀನಿ, ಇಲ್ಲ ಯಾರ ಹತ್ರನೋ ಒಂದು ಫೋನ್ ಕಾಲ್ ಮಾತಾಡ್ಬಿಟ್ಟು ಬರ್ತೀನಿ. ಈ ರೀತಿ ನನಗ್ ನಾನು ಫ್ರಸ್ಟ್ರೇಟ್ ಆಗೋದು, ಇರಿಟೇಟ್ ಆಗೋದಕ್ಕೆ ಬಿಡಲ್ಲ. ಆ ರೀತಿ ನೋಡ್ಕೊಂಡಾಗ, ಯಾಕಂದ್ರೆ ನಾ ಹೇಳೋದಲ್ಲ, ನೀವೇ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ದೇರ್ ಇಸ್ ಅ ಹೈ ಚಾನ್ಸ್ ನಿಮ್ಗೆ ಫ್ರಸ್ಟ್ರೇಟ್ ಆಗ್ಬಿಡುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ. ನೀವು ಎಷ್ಟಕ್ಕೆಷ್ಟು ಆಳವಾಗಿ ಫ್ರಸ್ಟ್ರೇಟ್ ಆಗ್ತೀರೋ ಅಷ್ಟಕ್ಕಷ್ಟು ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಒಂದಿನ ಅಲ್ಲ ಹಂಗೆ ವೇಸ್ಟ್ ಆಗ್ಬಿಡುತ್ತೆ, ಒಂದು ವೀಕೆ ಒಂದೊಂದ್ಸತಿ ವೇಸ್ಟ್ ಆಗ್ಬಿಡ್ತಾ ಇತ್ತು ನಂಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಸೊ ಒಂದು ಡಿಸಿಪ್ಲಿನ್ಡ್ ಅಪ್ರೋಚ್ ಇಟ್ಕೊಂಡ್ರೆ ನಿಮ್ಗೆ ಅದನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಸೊ ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಶಿಸ್ತಿಗೆ ನೀವು ಒಂದು ಬಹುಮಾನ ಕೊಟ್ಕೊಳ್ಳೋದು ಬಹಳ ಸಹಾಯ ಮಾಡುತ್ತೆ. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಈ ಒಂದು 5 ಟಿಪ್ಸ್ ನಾನು ಏನ್ ಹೇಳಿದೀನಿ ಇದನ್ನ ನೀವು ಟ್ರೈ ಮಾಡಿ ನೋಡಿ. ಆಕ್ಚುಲಿ ನನಗಿದು ವರ್ಕ್ ಆಗಿದೆ. ನಾನು ಇನ್ಫೋಸಿಸ್ ಬಿಟ್ಟು ಮನೇಲೇ ಕೂತು ಕೆಲಸ ಮಾಡ್ತೀನಿ. ನನ್ಗೆ ಆಫೀಸು ಇಲ್ಲ, ಮನೆ ಆಫೀಸ್ ಎಲ್ಲ ಒಂದೇ ಜಾಗದಲ್ಲಿ. ಸೊ ನಾವು ನಮ್ಮ ಒಂದು ಕಂಟ್ರೋಲ್ ಅಲ್ಲೇ ನಮ್ಮನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂದಾಗ ಈ ರೀತಿ ಕೆಲವೊಂದು ಶಿಸ್ತಿನ ಕೆಲವೊಂದು ರೀತಿ ನೀತಿಗಳನ್ನ ಬಳಸ್ಕೊಂಡಾಗ ನಮ್ಮ ಒಂದು ಎಫಿಷಿಯನ್ಸಿ ಹೆಚ್ಚಾಗ್ತಾ ಹೋಯ್ತು. ಸೊ ನಿಮ್ಗೂ ಇದು ಅದೇ ರೀತಿ ಸಹಾಯ ಮಾಡುತ್ತೆ ಅಂತ ನಂಬ್ತೀನಿ. ಈ ಒಂದು ಟಿಪ್ಸ್ ನಾನು ಏನ್ ಹೇಳಿದೆ ಇದು ನಿಮಗೆ ಉಪಯುಕ್ತವಾಗಿ ಅನಿಸ್ತು ಅಥವಾ ಇದು ನೀವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಯ್ತು ಅಂತ ಅನ್ಸಿದ್ರೆ, ಅಥವಾ ನಿಮಗೆ ಇನ್ನೇನಾದ್ರೂ ಬೇರೆ ಟಿಪ್ಸ್ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ ಆಯ್ತು ಅಂದ್ರೆ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ. ಜೋಕ್ಸು, ವಾಟ್ಸ್ಆಪ್ ಫಾರ್ವರ್ಡ್ಸು ಇದೆಲ್ಲ ಹೆಚ್ಚು ಬಂದ್ಬಿಟ್ಟಿದೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಬಟ್ ವರ್ಕ್ ಫ್ರಮ್ ಹೋಮ್ ಅನ್ನ ಹೇಗೆ ಎಫಿಷಿಯಂಟ್ ಆಗಿ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡಿದೆ. ಇನ್ನೊಂದು ವಿಷಯ, ಈ ವರ್ಕ್ ಫ್ರಮ್ ಹೋಮ್ ಅನ್ನೋದು ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್. ಇನ್ಮೇಲೆ ವರ್ಕ್ ಫ್ರಮ್ ಹೋಮ್ ಎಲ್ಲರೂ ಮಾಡೋ ಪರಿಸ್ಥಿತಿ ಬಂದರೂ ಬರ್ಬೋದು. ಈ ಸತಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದ್ರಿಂದ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ನೆಕ್ಸ್ಟ್ ಈ ಬೆಂಗಳೂರಲ್ಲಿರೋ ಟ್ರಾಫಿಕ್ಗೆ ವರ್ಕ್ ಫ್ರಮ್ ಹೋಮ್ ಅನ್ನೇ ಎಲ್ಲಾ ಕಂಪನಿಗಳು ಅಳವಡಿಸ್ಕೋಬಹುದು. ಸೊ ಈಗಲೇ ಅದನ್ನ ಹೇಗೆ ಎಫಿಷಿಯಂಟ್ ಆಗಿ ಮಾಡೋದು ಅನ್ನೋದನ್ನ ನೀವು ಅಳವಡಿಸ್ಕೊಂಡ್ಬಿಟ್ರೆ
ವರ್ಕ್ ಫ್ರಮ್ ಹೋಮ್ ಇಸ್ ರಿಯಲಿ ಗುಡ್. ಆಕ್ಚುಲಿ ಬೆಂಗಳೂರು ಟ್ರಾಫಿಕ್ ನೆಲ್ಲ ಅವಾಯ್ಡ್ ಮಾಡಿ ಮನೇಲೆ ಕೂತು ಕೆಲಸ ಮಾಡೋ ಒಂದು ಎಫಿಷಿಯನ್ಸಿ ನೀವು ಬೆಳೆಸ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಇನ್ನೂ ಸುಲಭ ಆಗೋಗುತ್ತೆ. ಸೊ ಈ ಒಂದು 5 ಟಿಪ್ಸ್ ನ ಟ್ರೈ ಮಾಡಿ ಏನ್ ಅನ್ನಿಸ್ತು, ನಿಮ್ಗೆ ಇದು ಉಪಯೋಗ ಆಯ್ತಾ ಇಲ್ವಾ ನನಗೆ ಪ್ಲೀಸ್ ಕಮೆಂಟ್ಸ್ ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.